ಅವನು ನನಗೆ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿರಲಿಲ್ಲ ಅಮ್ಮೋರೆ. ನಾನು ಅವ್ರ ಹತ್ರ ತುಂಬ ಸಲ ಕೇಳಿದ್ದೀನಿ, ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಅಕಸ್ಮಾತ್ ಅವ್ರು ಇರೋ ಜಾಗ ಗೊತ್ತಿದ್ರೆ ನನಗೆ ಹೇಳು, ಮುಚ್ಚಿಡ್ತಾ ಇದ್ದೀನಿ ನನ್ನ ಹತ್ರ ಅಂತೆಲ್ಲ ಕೇಳಿದ್ದೀನಿ. ಆದರೆ ಏನು ಮಾಡೋದು, ಅಪ್ಪನಿಗೂ ಈ ಮಗನ ಬಗ್ಗೆ ನಂಬಿಕೆ ಇಲ್ಲ ಅನ್ಸುತ್ತೆ. ಚೇಚೆ, ದಯವಿಟ್ಟು ನೀನು ಪದ್ದುನ ತಪ್ಪಾಗಿ ತಿಳ್ಕೊಳ್ಬೇಡ ಸುಬ್ಬು. ಸುಬ್ಬುಗೆ ನನ್ನ ಬಗ್ಗೆ ಯಾವ ವಿಚಾರನೂ ಹೇಳಬೇಡ ಅಂತ ನಾನೇ ಪದ್ದುಗೆ ಹೇಳಿದ್ದು. ಸರಿ ಅಮ್ಮೋರೆ, ಆಗಿದ್ದಾಯ್ತು. ತಾಯಿ ಮಕ್ಕಳನ್ನ ಬೆಳೆಸುವಾಗ ತುಂಬ ಕಷ್ಟಪಟ್ಟು ಬೆಳೆಸ್ತಾಳೆ. ಅವ್ರ ಕಷ್ಟ ಮಕ್ಳಿಗೆ ಗೊತ್ತಾಗಬಾರ್ದು ಅಂತ ನೀವು ಹಾಗೆ ಯೋಚನೆ ಮಾಡಿರ್ತೀರ. ನಿಮ್ಮದು ತಾಯಿ ಗುಣ. ಆದರೆ ದಯವಿಟ್ಟು ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಬೇಡಿ ಅಮ್ಮೋರೆ. ನಾನು ನಿಮಗೆ ಯಾವಾಗಲೂ ಕಾವಲಾಗಿರ್ತೀನಿ ಅಮ್ಮೋರೆ. ಅದೇ ನನ್ನ ಅದೃಷ್ಟ. ದಯವಿಟ್ಟು ಆ ಅದೃಷ್ಟನ ನನ್ನಿಂದ ಕಿತ್ಕೋಬೇಡಿ ಅಮ್ಮೋರೆ. ಸುಬ್ಬು, ನೀನು ಇಷ್ಟೊಂದು ನೊಂದ್ಕೊಂಡಿರ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮರೆತು ನೀನು ಮತ್ತೆ ಶ್ರಾವಣಿ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೆ. ಹೀಗಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮೋರೆ, ಒಂದು ಗಿಡದಲ್ಲಿ ಹೂ ಬೆಳಿಬೇಕು ಅಂದರೆ ಅದ್ರ ಬೇರು ಚೆನ್ನಾಗಿರಬೇಕು. ನಮ್ಮ ಜೀವನಕ್ಕೆ ನೀವು ಯಜಮಾನ್ರೆ ಬೇರೆ ಇದ್ದ ಹಾಗೆ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನೀವು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ, ಅಷ್ಟೇ. ಅಮ್ಮೋರೆ, ಯಜಮಾನ್ರು ನಿಮ್ಮ ಬಗ್ಗೆ ತುಂಬ ಕೇಳ್ತಾ ಇದ್ರು. ಜಾನಕಿ ಅವರೆಲ್ಲಿ, ನಾನು ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ತುಂಬ ಏನೇನೋ ಹೇಳ್ತಾ ಇದ್ರು ಅಮ್ಮೋರೆ ನಿಮ್ಮ ಬಗ್ಗೆ. ಈಗ ಸ್ವಲ್ಪ ಸಮಾಧಾನವಾಗಿದ್ದಾರೆ. ಅದಕ್ಕೆ ಕಾರಣ ಇದೆ ಸುಬ್ಬಣ್ಣ. ಯಜಮಾನ್ರು ಮತ್ತೆ ನಂದಿನಿ ಅಮ್ಮವರು ಈಗಾಗಲೇ ಕಾಲಲ್ಲಿ ಮಾತಾಡ್ತಿದ್ದಾರೆ. ಈ ತಲಹರಟೆ ಸುಮ್ಮನೆ ಇರ್ತೀಯಾ? ಅಮ್ಮೋರೆ, ಚೋಟು ಹೇಳಿ ನಿಜನಾ? ಹಾಗಾದ್ರೆ ನೀವು ಯಜಮಾನ್ರು? ಅದೇ ನೀವೇನ್ ಅನ್ಕೊಂತಿದ್ದೀರೋ ಅದೇ ಕರೆಕ್ಟ್ ಸುಬ್ಬಣ್ಣ. ನೀನು ಸುಮ್ಮನೆ ಇರ್ತೀಯೋ ಇಲ್ವೋ? ಅದು ಸುಬ್ಬು, ಹೌದು, ನಾನು ಅವರು ಮಾತಾಡ್ತಿದ್ದೀವಿ. ಆದರೆ ಜಾನಕಿಯಾಗಿ ನಾನು ಅವ್ರಿಗೆ ಹತ್ತಿರ ಆಗಿದ್ದೀನಿ. ಅವ್ವ, ಎಂಥ ಒಳ್ಳೆ ದಿನ ಅಮ್ಮೋರೆ ಇವತ್ತು ನಿಮ್ಮನ್ನ ನೋಡಿದೆ, ನೀವೆಲ್ಲಿದ್ದೀರ ಅಂತ ಗೊತ್ತಾಯ್ತು. ಇನ್ನೊಂದು, ನೀವು ಯಜಮಾನ್ರ ಹತ್ರ ಮಾತಾಡ್ತಿದ್ದೀರ ಅಂತಲೂ ಗೊತ್ತಾಯ್ತು. ಅಮ್ಮೋರೆ, ನೀವು ಈ ರೀತಿ ಯಜಮಾನ್ರಿಗೆ ಹತ್ರ ಆಗ್ತಿರೋ ಜೊತೆಗೆ ನೀವಿಬ್ರು ಆದಷ್ಟು ಬೇಗ ಒಂದಾಗ್ಬಿಟ್ರೆ ಸಾಕು. ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿಲ್ಲ. ಅದು ಅಷ್ಟು ಸುಲಭ ಅಲ್ಲ. ನಾನು ಅವ್ರಿಗೆ ಜಾನಕಿಯಾಗಿ ಹತ್ರ ಆಗಿರ್ಬೋದು, ಆದರೆ ನಂದಿನಿಯಾಗಿ ತುಂಬ ದೂರದಲ್ಲಿದ್ದೀನಿ. ಇನ್ನದಕ್ಕಿಂತ ಮುಖ್ಯವಾಗಿ ನಂದಿನಿ ಹೆಸರಿಗೆ ಬಂದಿರೋ ಕಳಂಕನ ಅಳಿಸಾಕ್ಬೇಕು. ನಂದಿನಿಗಾಗಿರೋ ಅವಮಾನಗಳಿಗೆ ಉತ್ತರ ಸಿಗಬೇಕು. ಒಂದು ಹೆಣ್ಣಿನ ಸ್ವಾಭಿಮಾನಕ್ಕೆ, ಆತ್ಮಗೌರವಕ್ಕೆ ಧಕ್ಕೆ ಆದ್ರೆ ಅವಳು ಏನ್ ಮಾಡ್ತಾಳೆ ಅನ್ನೋದಕ್ಕೆ ನಾನು ತಗೊಳ್ಳೋ ನಿರ್ಧಾರ ಮಾದರಿ ಆಗ್ಬೇಕು. ಇದೆಲ್ಲ ಆದ್ಮೇಲೆ ಅಷ್ಟೇ ವೀರು ಮತ್ತೆ ನಂದಿನಿ ಒಂದಾಗೋದಕ್ಕೆ ಸಾಧ್ಯ ಆಗೋದು. ಹಾಗೊಂದಾಗಬೇಕು ಅಂದ್ರೆ ದೊಡ್ಡ ಯುದ್ಧನೇ ನಡಿಬೇಕು. ಸುಬ್ಬು, ಈ ಪ್ರಪಂಚ ಹೇಗೆ ಗೊತ್ತಾ? ಸತ್ಯನ ನಂಬೋದಕ್ಕೆ ನೂರಾರು ಪ್ರಶ್ನೆಗಳನ್ನ ಕೇಳ್ತಾರೆ, ಅದೇ ಸುಳ್ಳುಗಳನ್ನ ಸುಲಭವಾಗಿ ನಂಬಿಡ್ತಾರೆ. ಸತ್ಯಕ್ಕೆ ಯಾವತ್ತೂ ಗೆಲುವು ಸಿಕ್ಕೇ ಸಿಗತ್ತೆ, ಅದು ನಿಜ. ಆದರೆ ಸುಳ್ಳಿನ ಮುಂದೆ ಸತ್ಯ ಗೆಲ್ಲಬೇಕು ಅಂದರೆ ಹೋರಾಟ ನಡಿಲೇಬೇಕು. ಹೋರಾಡೋಣ ಅಮ್ಮೋರೆ, ನಾವು ಗೆಲ್ಲೋವರೆಗೂ ಹೋರಾಡೋಣ. ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ.